ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಜಮಖಂಡಿ ನಗರದ ಅಮೋಘ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡಲಾಗಿದೆ. ಸಭೆಯಲ್ಲಿ ಜಮಖಂಡಿ ತಾಲೂಕಿನಿಂದ ಬುಧವಾರ ದಿನಾಂಕ 9/7/2025 ರಂದು ಬೆಳಗ್ಗೆ 10 ಗಂಟೆಗೆ ದೇಸಾಯಿ ವೃತ್ತದಿಂದ ಉಪವಿಭಾಗದ ಅಧಿಕಾರಿ ಕಾರ್ಯಾಲಯದವರೆಗೆ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. 9ನೇ ತಾರೀಕು ಬುಧವಾರ ದಿವಸ ಜಮಖಂಡಿ ತಾಲೂಕಿನ ಎಲ್ಲ ಕುರಿಗಾಯಿ ಬಂಧುಗಳು ಜಮಖಂಡಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ದೇಸಾಯಿ ವೃತ್ತದಲ್ಲಿ ಸೇರಿ ಎಸಿ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ಹೋಗಿ ಕುರಿಗಳು ಸಹಿತ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತವು. ಹೋರಾಟ ಘನ ಸರ್ಕಾರದ ಗಮನಕ್ಕೆ ಕುರಿಗಾರರ ಸಮಸ್ಯೆಗಳನ್ನ ತರಬೇಕು. ಆ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗಬೇಕು ಅಂತಂದ್ರೆ ಸರ್ಕಾರದಲ್ಲಿ ಕಾನೂನಾಗಿ ಜಾರಿ ಆಗಬೇಕಾಗೈತಿ. ಕುರಿಗಾರರ ರಕ್ಷಣೆ ಕಾನೂನು ಆಗುವವರೆಗೆ ಕುರಿಗಾರರ ಪರಿಸ್ಥಿತಿ ಭಾಳಷ್ಟು ಗಂಭೀರವಾಗೈತಿ. ಅವರ ಪರಿಸ್ಥಿತಿ ಸುಧಾರಿಸಬೇಕು. ಅದು ಒಂದು ಉದ್ಯಮ. ಸರ್ಕಾರ ಎಲ್ಲ ಉದ್ಯಮಗಳಿಗೆ ಏನು ಬೇಕು ಎಲ್ಲ ಸಹಾಯ ಸೌಲಭ್ಯಗಳನ್ನು, ಬಡ್ಡಿ ರಹಿತ ಸಾಲಗಳನ್ನು, ಪುಕ್ಸಟೆ ಜಾಗಗಳನ್ನು ಅವರಿಗೆಲ್ಲ ಬಳಕೆ ಮಾಡಲಿಕ್ಕೆ ಕೊಟ್ಟೈತಿ. ಆದರೆ ಸರ್ಕಾರದ ಯಾವುದೇ ರೀತಿ ಉಪಕಾರ ಕುರಿಗಾಯಿಗಳಿಗಿಲ್ಲ. ಕುರಿಗಾಯಿಗಳಿಗೆ ಕುರಿ ಮೇಯಿಸಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಜಾಗ ಸಹಿತ ಇಲ್ಲ. ಅದಕ್ಕೂ ಕೂಡ ಫಾರೆಸ್ಟ್ನವರು ಬಹಳಷ್ಟು ವಿರೋಧವನ್ನು ಮಾಡಿ ನಮ್ಮ ಕುರಿಗಾರರಿಗೆ ಹಿಂಸೆಯನ್ನು ಕೊಡಲಿಕ್ಕತ್ತಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಕಾನೂನು ನೆರವು ಸಿಗಲಿ ಅನ್ನೋ ಕಾರಣಕ್ಕಾಗಿ ನಾವು 9ನೇ ತಾರೀಕಿನ ದಿವಸ ಜಮಖಂಡಿ ನಗರದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ಕುರಿಗಾಯಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಹೋರಾಟವನ್ನು ಬೆಳಗ್ಗೆ 9 ಗಂಟೆಗೆ ಜಮಖಂಡಿ ನಗರದ ದೇಸಾಯಿ ವೃತ್ತದಿಂದ ಪ್ರಾರಂಭಿಸಲಾಗುತ್ತದೆ. ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬಂಧುಗಳು ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸಭೆಯಲ್ಲಿ ಜಮಖಂಡಿ ತಾಲೂಕಿನ ಮುಖಂಡರು ಉಪಸ್ಥಿತರಿದ್ದರು. ಪೂರ್ಣಾನಂದ ಎಸ್ ಕುರಿ ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.